ಹಾಯ್ ಫ್ರೆಂಡ್ಸ್, ಶಾಂತಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಸಿ ಕಾಳುಗಳ ಸಾಂಬಾರನ್ನು ತುಂಬಾ ಈಸಿಯಾಗಿ ತುಂಬ ಟೇಸ್ಟಾಗಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ, ಹಸಿ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಹಸಿ ಅಲಸಂದಿ ಕಾಳು ಮತ್ತು ಸ್ವಲ್ಪ ಹಸಿ ಅವರೆಕಾಳು ಇಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಅವರೆಕಾಳು ಅಲಸಂದಿ ಕಾಳು ಜೊತೆಗೆ ಒಂದು ಹಿಡಿಯಷ್ಟು ಹಾಕಿದರೂ ಕೂಡ ನೀವು ಹಸಿ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿರುತ್ತೆ. ಹಸಿದಿಲ್ಲ ಅಂದರೆ ಒಣಗಿರೋದಾದರೂ ಹಾಕ್ಕೋಬೋದು. ನೋಡಿ, 3 ಟೊಮೆಟೊ, ಸ್ವಲ್ಪ ಕೊಬ್ಬರಿ, 15 ಹಸಿಮೆಣಸಿನ್ಕಾಯಿ, 2 ಬದನೆಕಾಯಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಕಾಳನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಕುಕ್ಕರ್ಗೆ ಸೇರಿಸೋಣ. ಕುಕ್ಕರ್ಗೆ ಸೇರಿಸಿದ್ದಾದಮೇಲೆ ತರಕಾರಿಗಳೆಲ್ಲ ಕೂಡ ಅದಕ್ಕೆ ಸೇರಿಸೋಣ. ಈಗ ನಾವು ಒಂದು ಚೆಂಬಲ್ಲಿ 3 ನೋಡಿ, ಆ ಚೆಂಬಲ್ಲಿ 3 ಚೆಂಬು ನೀರನ್ನು ತೆಗೆದುಕೊಳ್ಳೋಣ. 3 ಚೆಂಬು ನೀರಾದರೆ ಸಾಕು. ಇದು ಒಂದು 10 ಜನ ಸಾಂಬಾರು ತಿನ್ಬೋದು ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆದಂತಹ ಸಾಂಬಾರು. ಇದು ಯಾರು ಮಾಡಿರಲ್ಲ ಅನಿಸುತ್ತೆ ಈ ಥರ ಸಾಂಬಾರು. ಹಳ್ಳಿಯ ಸಾಂಬಾರು ಇದು. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲನ್ನು ನಾವು ಕೂಗಿಸ್ಕೊಳ್ಳೋಣ. ನಮ್ಮ ಹಳ್ಳಿಯಲ್ಲಿ ತುಂಬಾ ಮಾಡುವಂಥ ಸಾಂಬಾರಾಗಿದೆ ಫ್ರೆಂಡ್ಸ್ ಈ ಸಾಂಬಾರು. ಈಗ 3 ವಿಜಲ್ ಆಯಿತು, 10 ನಿಮಿಷ ಆಯಿತು. ಗ್ಯಾಸ್ ಬಿಟ್ಟಾದಮೇಲೆ ನಾವು ತೆಗೆದು ನೋಡ್ತಾ ಇದ್ದೀವಿ, ಚೆನ್ನಾಗಿ ಬೆಂದಿದೆ. ಈಗ ನೀರನ್ನೆಲ್ಲ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ. ತರಕಾರಿ ಕಾಳು ಹಾಗೆ ಇರಲಿ ಕುಕ್ಕರಲ್ಲೇ, ಆ ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ. ಹುಣಸೆ ಹಣ್ಣು ಒಂದು ಪಾತ್ರೆಗೆ ಸ್ವಲ್ಪ ತೆಗೆದುಕೊಳ್ಳೋಣ. ನೋಡಿ, ಅಷ್ಟು ಹುಣಸೆ ಹಣ್ಣು ಬೇಕು, ಯಾಕಂದರೆ ಹುಳಿ ಜಾಸ್ತಿ ಇದ್ದರೆ ಹಸಿ ಕಾಳಿಗೆ ತುಂಬ ಟೇಸ್ಟಾಗಿರುತ್ತೆ. ಅದರಿಂದಾಗಿ ಹುಣಸೆ ಹಣ್ಣು ಸ್ವಲ್ಪ ತೆಗೆದುಕೋಬೇಕು. ಒಂದು ಗೋಳಿ ಗಾತ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ. ಹುಳಿ ಇದ್ರೇ ಸಾಂಬಾರು ಅದು ತುಂಬ ಚೆನ್ನಾಗಿರುತ್ತೆ. ಈಗ ಹುಣಸೆಹಣ್ಣು ನೆನೆಯಲಿಕ್ಕೆ ಬಿಟ್ಟಿದ್ದೀವಿ. ಒಂದು ಕುಕ್ಕರನ್ನು ತೆಗೆದುಕೊಂಡು ನಾವು ನೋಡಿ, ಈಗ ಈರುಳ್ಳಿನ ನಾವು ಕಟ್ ಮಾಡಿಕೊಂಡು ಆ ರೀತಿ ನಾವು ಸ್ಟವ್ ಮೇಲೆ ಸುಟ್ಟಿಟ್ಕೊಂಡಿದ್ದೀವಿ. ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀವಿ. ಈಗ ಒಂದು ಜಾರನ್ನು ತೆಗೆದುಕೊಂಡು ನಾವು ಕೊಬ್ಬರಿನ ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಪೀಸ್ಗಳು ಮಾಡಿ ಆ ಜಾರಿಗೆ ಹಾಕ್ಕೊಂಡು ಅದನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತರಿಯಾದಂತಹ ಕೊಬ್ಬರಿ ಜೊತೆಗೆ ಒಂದು ಬೆಳ್ಳುಳ್ಳಿ ಸುಳಿದಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು 3/4 ಸ್ಪೂನಷ್ಟು ಮಿಕ್ಸ್ ಮಸಾಲೆನ ಮನೆಯಲ್ಲಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಈಗ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬದನೆಕಾಯಿ, ಅದರ ಜೊತೆಗೆ ಕಾಳು ಕೂಡ ಸೇರಿಸ್ತೀನಿ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಈ ಕಾಳನ್ನು ಎಲ್ಲ ಕೂಡ ಹಾಕ್ಕೊಂಬಿಡೋಣ. ಒಂದು 1/4 ಸ್ಪೂನಷ್ಟು ಆದರೆ ಸಾಕು ಅರಿಶಿನ. ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಾಡದೇ ಇರೋರು. ಕಾಳು ಸ್ವಲ್ಪ ಹಾಕಿದ್ದೀನಿ. ಈಗ ನೀರನ್ನು ಸ್ವಲ್ಪ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನುಣ್ಣಗೆ. ತುಂಬಾ ನೈಸಾಗಿರಬಾರ್ದು ಫ್ರೆಂಡ್ಸ್. ತುಂಬ ನೈಸಾಗಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಹೋಗಿಬಿಡುತ್ತೆ. ತುಂಬ ನೈಸ್ ಇರಬಾರ್ದು. ಅದು ಸ್ವಲ್ಪ ನೈಸ್ ಆದಮೇಲೆ ನಾವು ಈರುಳ್ಳಿನ ಸುಟ್ಕೊಂಡಂಥದ್ದು ಹಾಕಿ ಒಂದೇ ಒಂದು ರೌಂಡ್ ಹಾಕಬೇಕು ಈರುಳ್ಳಿಗೆ. ಯಾಕಂದರೆ ನುಣ್ಣಗೆ ಆಗಬಾರ್ದು, ಈರುಳ್ಳಿ ಟೇಸ್ಟ್ ಹೋಗಿಬಿಡುತ್ತೆ. ಈಗ ಅದನ್ನು ನಾವು ಮಿಕ್ಸ್ ಮಾಡ್ಕೊಂಡಂಥದ್ದು ಒಂದು ಪಾತ್ರೆಗೆ ಸೇರಿಸೋಣ. ಈಗ ನಾವು ಕಾಳನ್ನು ಒಂದು ಸ್ವಲ್ಪ 1.5 ಸೌಟಷ್ಟು ತೆಗೆದುಕೊಳ್ಳೋಣ. ಸಾಕಷ್ಟು ಕಾಳು. ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಅದು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ಆ ರೀತಿ ರುಬ್ಕೊಂಡ್ರೆ ಸಾಕು. ಅದನ್ನು ಕೂಡ ಅದರ ಜೊತೆಗೇ ಸೇರಿಸೋಣ. ಈಗ ಕಾಳನ್ನೆಲ್ಲ ಕೂಡ ನಾವು ಅದೇ ಪಾತ್ರೆಗೇ ಸೇರಿಸ್ಬಿಡೋಣ. ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ಇನ್ನು ಸ್ವಲ್ಪ ನೀರನ್ನು ನಾವು ಸೇರಿಸ್ಬೇಕಾಗತ್ತೆ. ಹುಣಸೆ ಹುಳಿ ಹಿಂಡೋಣ. ಫಸ್ಟು ಹುಣಸೆ ಹುಳಿನ ತೆಗೆದುಬಿಟ್ಟು ಹುಣಸೆಕಾಯಿನ ಚೆನ್ನಾಗಿ ಹಿಂಡಿಬಿಟ್ಟು ಅದರ ರಸನ ಸೇರಿಸೋಣ.
ಎಲ್ಲ ನೀಟಾಗಿ ಕಲಸಿ ನಂತರ ನಾವು ಇರುವಂಥ ನೀರನ್ನು ಸೇರಿಸೋಣ. ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೋಬೋದು. ಮುದ್ದೆಗೆ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು. ರೈಸ್ಗಾದರೆ ತೆಳ್ಳಗಿದ್ರೂ ಪರವಾಗಿಲ್ಲ, ಮುದ್ದೆಗೆ ಸ್ವಲ್ಪ ಗಟ್ಟಿ ಇರಬೇಕು. ನಾನು ನೈಟ್ ಮುದ್ದೆಗೆ ಮಾಡ್ತಾಯಿದ್ದೀನಿ ಈ ಸಾಂಬಾರನ್ನು. ನೋಡಿ, ಮುದ್ದೆ ತಿನ್ನುವಾಗ ಜೊತೆಗೆ ಕಾಳು ಬರ್ತಾ ಇರುತ್ತೆ, ಕಾಳು ಕೂಡ ಇರುತ್ತೆ ತಿನ್ನೋಕ್ಕೆ. ಏನು ರುಚಿ ಸಿಗುತ್ತಂತಂದರೆ ಸಾಂಬಾರು ಫ್ರೆಂಡ್ಸ್, ನಿಜವಾಗ್ಲೂ ಒಂದೇ ಒಂದು ಸಲ ಟ್ರೈ ಮಾಡಿ, ಎಂದೂ ಬಿಡೋದಿಲ್ಲ. ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಇದು ಹಳ್ಳಿಯ ಸಾಂಬಾರು ಫ್ರೆಂಡ್ಸ್. ನಮ್ಮ ಹಳ್ಳಿಯಲ್ಲಿ ಈ ಕಾಳು ಬಂದರೆ, ಅವರೆಕಾಳು, ಅಲಸಂದಿ ಕಾಳು ಬಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಸಾಂಬಾರು ಫ್ರೆಂಡ್ಸ್. ನೀವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋವಂಥವರು ಒಣಗಿದ ಮೆಣಸಿನ್ಕಾಯಿ ಅಂತಂದರೆ ಖಾರದ ಮೆಣಸಿನ್ಕಾಯಿನ ನೀವು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಣ್ಣಕಡ್ಡಿ ಮೆಣಸಿನ್ಕಾಯಿ ಅಂತ ಬರುತ್ತೆ, ಅದು ತುಂಬ ಟೇಸ್ಟಾಗಿರುತ್ತೆ. ಈಗ ಸಾಂಬಾರನ್ನು ನಾವು ಒಂದು 3 ನಿಮಿಷ ಕುದಿಸೋಣ. ನೋಡಿ, ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಸಾಂಬಾರಿಗೆ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಸಣ್ಣದಾದಂಥ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆ. ಸಾಂಬಾರು ತಳ ಹತ್ತದಿರ ನಾವು ಸಾಂಬಾರನ್ನು ಕಲಿಸ್ಬೇಕಾಗುತ್ತೆ ಸೌಟಿಂದ ಆಗಾಗ, ಇಲ್ಲಾಂದರೆ ತಳ ಹತ್ತುತ್ತೆ ಸಾಂಬಾರು. ತಳ ಹತ್ತಿದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಒಗ್ಗರಣೆ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ, ಈರುಳ್ಳಿ ಎಲ್ಲ. ಒಗ್ಗರಣೆ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿದ್ರೇ ಈರುಳ್ಳಿ ಟೇಸ್ಟಾಗಿರೋದು. ಒಗ್ಗರಣೆ ರೆಡಿ ಆಗಿದೆ. ಈಗ ಒಗ್ಗರಣೆ ಸ್ಟವನ್ನು ಆಫ್ ಮಾಡೋಣ. ಪ್ಲೇಟನ್ನು ಮುಚ್ಚಿ ಒಗ್ಗರಣೆ ಸ್ಟವನ್ನು ಆಫ್ ಮಾಡಿ ನಾವು ಒಗ್ಗರಣೆ ಅದಕ್ಕೆ ಪಾತ್ರೆಗೆ ಸಾಂಬಾರು ಜೊತೆಗೆ ಬಿಡಬೇಕು. ಯಾಕಂತಂದರೆ ಪ್ಲೇಟನ್ನು ಮುಚ್ಚೋದು ಸಿಮ್ಮನ್ನು ಡೌನ್ ಮಾಡಿಕೊಂಡು ನಾವು ಪ್ಲೇಟ್ ಮುಚ್ಚಬೇಕಾಗತ್ತೆ. ಯಾಕಂತಂದರೆ ಸಿಡಿಯುತ್ತೆ ಎಣ್ಣೆ, ಅದಕ್ಕೋಸ್ಕರ ನಾವು ಪ್ಲೇಟ್ ಮುಚ್ಚಬೇಕು. ಈಗ ಸ್ಟವ್ ಕಡಿಮೆ ಮಾಡಿದ್ದೀನಿ. ಈಗ ಸಾಂಬಾರು ಜೊತೆಗೆ ನಾವು ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸೌಟಿಂದ ಕಲಸೋಣ ಸಾಂಬಾರನ್ನು ಒಗ್ಗರಣೆ ಜೊತೆಗೆ. ಈಗ ಅರ್ಧ ನಿಮಿಷದಷ್ಟು ಕಾಲ ನಾವು ಸ್ವಲ್ಪ ಮಟ್ಟಿಗೆ ಬೇಯಿಸೋಣ ಸಾಂಬಾರು ಒಗ್ಗರಣೆ ಜೊತೆಗೆ. ರೆಡಿ ಆಯಿತು ಸಾಂಬಾರು. ಈ ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಊಟಕ್ಕೆ ರೆಡಿ ಕೂತಿದ್ದಾರೆ. ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡು ಮುದ್ದೆ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು 10 ನಿಮಿಷ 5 ನಿಮಿಷ ಮುಂಚೆನೇ ನಾನು ಮುದ್ದೆ ರೆಡಿ ಮಾಡಿ ಈಗ ತಾನೇ ಜಸ್ಟ್ ಮಾಡಿಟ್ಟಿದ್ದೀನಿ. ಬಿಸಿ ಬಿಸಿ ಸಾಂಬಾರಿಗೂ ಬಿಸಿ ಬಿಸಿ ಮುದ್ದೆಗೂ ತಿಂತಾ ಇದ್ದರೆ ಫ್ರೆಂಡ್ಸ್, ಕಾಳು ಜೊತೆ ನಿಜವಾಗ್ಲೂ ನಂಜ್ಕೊಳಕ್ಕೆ ಕಾಳು ಇರುತ್ತೆ ಸಾಂಬಾರು ಜೊತೆ. ಎಷ್ಟು ಮುದ್ದೆ ತಿಂತೀರ? ಒಂದು ತಿನ್ನೋರು 2 ತಿನ್ನೋರು 3 ತಿಂತಾರೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಅನ್ನಕ್ಕೂ ಅಷ್ಟೇ ಫ್ರೆಂಡ್ಸ್, ಒಂದು ತಟ್ಟೆ ಅಷ್ಟಲ್ಲ 2 ತಟ್ಟೆ ಅಷ್ಟು ತಿಂದುಬಿಡ್ತಾರೆ ರೈಸ್ ಕೂಡ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.